ನಮ್ಮ 3 ತಿಂಗಳ ರಾವೆಗೆ ಇವತ್ತು ಮೊದಲನೇ ದಿನ. ಅದಕ್ಕೋಸ್ಕರ ನಾವು ರೂಮ್ನ ವೆಕೇಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಊರಿಗೆ ಬಿದ್ದಿದ್ರು. ಅವ್ರನ್ನೆಲ್ಲ ಬಸ್ಸಿಗೆ ಹತ್ತಿಸಿ ಹಂಗೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಕೊನೆಯದಾಗಿ ಎಲ್ಲರಿಗೂ ಬಾಯ್ ಮಾಡಿ ನಮ್ಮ ಊರಿಗೆ ತೇಜಸ್ ಮತ್ತು ಮೋಹನ್ ಬಿದ್ದಿದ್ರು. ಅವ್ರದ್ದು ಎಲ್ಲ ಲಗೇಜ್ ತಂದಿಟ್ಟು ಎಲ್ಲ ಲಗೇಜಸ್ಸು ಲೋಡ್ ಮಾಡಿ, ಮತ್ತು ತೇಜಸ್ಸು ಬಜ್ಜಿ ತಂದಿದ್ದ, ಬಜ್ಜಿ ತಿಂದ್ಕೊಂಡು ಮಂಜವರು ಎಲ್ಲ ಲಗೇಜ್ ಲೋಡ್ ಮಾಡಿ ಸುಸ್ತಾಗಿದ್ದರು. ಇನ್ನು ಹುಡುಗಿರ್ದು ಲಗೇಜ್ ಲೋಡ್ ಮಾಡಬೇಕು ಅಂತ ನೋಡಿ ಕಂಗಾಲಾಗಿ ಹೋಗಿದ್ರು. ಎಲ್ಲರನ್ನೂ ಹೊತ್ತಿಸ್ಕೊಂಡು ನಾವು ಹೋಗಿದ್ದೆ ಮೇಲ್ಕೋಟೆ ಹತ್ರ ನಮ್ಮ ಜೂನಿಯರ್ ಒಬ್ಬರು ಅವ್ರ ಮನೆಗೆ ಕರ್ಕೊಂಡೋಗಿ ಕಾಫಿ ಟೀ ಎಲ್ಲ ಕೊಟ್ಟರು. ಅಲ್ಲೇ ಒಂದು ಟೆಂಪಲ್ಗೆ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ನಾವು ಹೋಗಿದ್ದು ನಮ್ಮ ಊರಾದ ಬಳ್ಳಿಗಟ್ಟೆಗೆ. ಮೇಲ್ಕೋಟೆ ಟೆಂಪಲ್ಲು ನಮ್ಮ ಊರಿಗೆ ತುಂಬ ಹತ್ರ. ಅಲ್ಲಿಂದ ನಾವು ರೀಚ್ ಆದ್ವಿ. ಮತ್ತು ಅಲ್ಲಿ ಗರ್ಲ್ಸ್ಗೆ ಎಲ್ಲರೂ ಅನ್ಲೋಡ್ ಮಾಡಿ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆ ತುಂಬ ಹಳೆಯದು ಮತ್ತು ಚೆನ್ನಾಗಿತ್ತು. ಅಲ್ಲಿ ನಮ್ಮ ಲಗೇಜಸ್ ಎಲ್ಲ ಇಟ್ಟು ಒಂದು ರೌಂಡು ಹಂಗೆ ಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಹಾಲು ಉಗ್ಸ್ಬೇಕಾಗಿತ್ತು. ಹಾಲು ತಗೊಂಡು ಪಾತ್ರೆಗೆ ಹಾಕಿ ಅಲ್ಲಿಂದ ಹಾಲು ಉಗ್ಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಲು ಉಗ್ಸೋ ಟೈಮಲ್ಲಿ ಏನಾಯಿತು ಅಂದರೆ ಕರೆಂಟ್ ಹೋಗ್ಬಿಡ್ತು. ಮೂಮೆಂಟ್ ಕ್ರಿಯೇಟ್ ಆಗೋಯಿತು. ನಮ್ಮ ದೀಪಕ್ ಅವರು ಪೂಜೆ ಮಾಡಿದ್ರು ಮತ್ತು ಇನ್ನೂ ಕೆಲವರು ಪೂಜೆ ಮಾಡಿದ್ರು. ಹಾಲು ಉಗ್ಬೇಕು ಇನ್ನೇನು, ಅಷ್ಟೊತ್ತು ಕರೆಂಟ್ ಹೋಗ್ಬಿಡ್ತು. ಅತ್ತಾಗೆ ಏನು ಮಾಡೋದು ಅಂತ ಗೊತ್ತಾಗ್ದೇ ಹಂಗೆ ಟಾರ್ಚ್ ಹಾಕ್ಕೊಂಡು ಹಂಗೆ ಸಕ್ಕರೆ ಹಾಕೋದು ಸ್ಫೂರ್ತಿ ಅವರು ಯಾರೋ ಸ್ವೀಟ್ ತಂದಿದ್ರು, ಅದನ್ನು ತಿಂದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಹೋಗಿದ್ದೆ ಇವರ ಅಂಗಡಿಗೆ. ಈ ಅಂಗಡೀಲಿ ಎಲ್ಲರನ್ನೂ ಮಾತಾಡ್ಸಿದ್ರು ಅಂಕಲು, ಮತ್ತು ಬಾಳೆಹಣ್ಣು ಕೊಟ್ಟರು. ಆ ಬಾಳೆಹಣ್ಣ ದೀಪಕ್ ಅವರು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಬಾಳೆಹಣ್ಣು ತಿಂದ್ಕೊಂಡು ನಾವು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಊಟ ರೆಡಿ ಇತ್ತು. ಅದನ್ನು ಎಲ್ಲರಿಗೂ ಮಿಸ್ಟರ್ ಮಂಜ ಅವರು ಬಡಿಸಿದ್ರು. ಊಟ ಮಾಡಿಕೊಂಡು ನಾವು ಹಂಗೆ ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ನಮ್ಮ ಕತೆ. ಮತ್ತೆ ಸಿಗುವ.